ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಾಲಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕ ಮಾಲೆ ಇದರ 5ನೇ ಸರಣಿಕೆಯನ್ನು ನಾನು ಓದುತ್ತಿದ್ದೇನೆ. ಪುಸ್ತಕದ ಹೆಸರು ಧೂಮಕೇತುಗಳು, ಬಾಹ್ಯಾಕಾಶದ ಅನಿರೀಕ್ಷಿತ ಅತಿಥಿಗಳು. ನ್ಯೂಕ್ಲಿಯಸ್ ಬೀಜಕಣ. ಪ್ರತಿಯೊಂದು ಧೂಮಕೇತುವು ನ್ಯೂಕ್ಲಿಯಸ್ ಎಂದು ಕರೆಯಲ್ಪಡುವ ಒಂದು ಸಣ್ಣ ಹೆಪ್ಪುಗಟ್ಟಿದ ಭಾಗವನ್ನು ಹೊಂದಿರುತ್ತದೆ. ಧೂಮಕೇತುವಿನ ನ್ಯೂಕ್ಲಿಯಸ್ ಘನ ರಚನೆಯಾಗಿರುತ್ತದೆ. ಸಾಮಾನ್ಯವಾಗಿ ಇವು ಕೆಲವು ಕಿಲೋಮೀಟರ್ಗಳಷ್ಟು ದೊಡ್ಡದಾಗಿದ್ದು, ಮಂಜುಗಡ್ಡೆಯ ತುಂಡುಗಳು ಮತ್ತು ಅವುಗಳೊಂದಿಗೆ ಮಿಶ್ರವಾಗಿರುವ ಘನೀಕೃತ ಅನಿಲಗಳನ್ನು ಹೊಂದಿರುತ್ತದೆ. ಇನ್ನೂ ನಿಖರವಾಗಿ ಹೇಳಬೇಕೆಂದರೆ, ನ್ಯೂಕ್ಲಿಯಸ್ ಕಲ್ಲು, ಧೂಳು, ನೀರಿನ ಮಂಜುಗಡ್ಡೆ ಮತ್ತು ಘನೀಕೃತ ಕಾರ್ಬನ್ ಡೈಆಕ್ಸೈಡ್, ಮಾನಾಕ್ಸೈಡ್, ಮೀಥೇನ್ ಮತ್ತು ಅಮೋನಿಯಾದಿಂದ ಕೂಡಿರುತ್ತದೆ. ಪ್ರಿಯ ವೀಕ್ಷಕರೇ, ತಮಗೋಸ್ಕರ ಈ ಚಿತ್ರವನ್ನು ನೋಡಿ. ಧೂಮಕೇತುವಿನ ಚಿತ್ರ ಇದು. ಕೋಮ, ಧೂಳಿನ ಬಾಲ, ಅನಂತರ ನ್ಯೂಕ್ಲಿಯಸ್ ಬೀಜಕಣ ಮುಂಭಾಗದಲ್ಲಿ, ವಿದ್ಯುತ್ ಕಣಗಳ ಬಾಲ ಹಿಂದಗಡೆ ಇರುತ್ತದೆ. ಚಿತ್ರ 2, ಧೂಮಕೇತುಗಳ ಸಂರಚನೆ. ಕಾರ್ಬನ್ ಡೈಆಕ್ಸೈಡ್, ಮಾನಾಕ್ಸೈಡ್, ಮೀಥೇನ್ ಮತ್ತು ಅಮೋನಿಯಾದಿಂದ ಕೂಡಿರುತ್ತದೆ. ನ್ಯೂಕ್ಲಿಯಸ್ನ ಮೇಲ್ಮೈ ಸಾಮಾನ್ಯವಾಗಿ ಶುಷ್ಕವಾಗಿದ್ದು, ಧೂಳಿನಿಂದ ಅಥವಾ ಕಲ್ಲಿನಿಂದ ಕೂಡಿರುತ್ತದೆ. ಹಲವಾರು ಮೀಟರ್ಗಳಷ್ಟು ದಪ್ಪವಿರುವ ಈ ಮೇಲ್ಮೈ ಒಂದು ಹೊರಪದರದ ರಚನೆಯನ್ನು ಉಂಟುಮಾಡುತ್ತದೆ. ಇದರ ಕೆಳಗೆ ಕೂಡ ಮಂಜುಗಡ್ಡೆಗಳಿರುತ್ತವೆ. ಹೀಗೆ ಒಳಗಡೆ ಇರುವ ಮಂಜುಗಡ್ಡೆಯು ತಂಪಾಗಿರುತ್ತದೆ ಮತ್ತು ಕಡಿಮೆ ಸಾಂದ್ರವಾಗಿರುತ್ತದೆ. ಈಗಾಗಲೇ ಉಲ್ಲೇಖಿಸಲಾದ ಅನಿಲಗಳ ಜೊತೆಗೆ ನ್ಯೂಕ್ಲಿಯಸ್ ವಿವಿಧ ಸಾವಯವ ಸಂಯುಕ್ತಗಳನ್ನು ಒಳಗೊಂಡಿರುತ್ತದೆ. ಇದು ಮೆಥನಾಲ್, ಹೈಡ್ರೋಜನ್ ಸೈನೈಡ್, ಫಾರ್ಮಾಲ್ಡಿಹೈಡ್, ಎಥೆನಾಲ್, ಈಥೇನ್ ಮತ್ತು ಇನ್ನೂ ಹೆಚ್ಚು ಸಂಕೀರ್ಣವಾದ ಅಣುಗಳನ್ನು ಒಳಗೊಂಡಿರುತ್ತದೆ. ಇದೇ ಕಾರಣಕ್ಕೆ ಧೂಮಕೇತುಗಳನ್ನು ಕೊಳಕು ಹಿಮದ ಚೆಂಡುಗಳು ಎಂದು ಕರೆಯಲಾಗುತ್ತದೆ. ಕೋಮ. ಧೂಮಕೇತುವು ಸೂರ್ಯನ ಹತ್ತಿರ ಬಂದಾಗ ಕೆಲವು ಮಂಜುಗಡ್ಡೆಗಳು ಕರಗಲು ಮತ್ತು ಕುದಿಯಲು ಪ್ರಾರಂಭಿಸುತ್ತವೆ. ಅದರ ಜೊತೆಗೆ ಧೂಳು ಮತ್ತು ಅನಿಲ ಕಣಗಳು ಕೂಡ ಹಿಗ್ಗಲು ಪ್ರಾರಂಭಿಸುತ್ತವೆ. ಈ ಕಣಗಳು ಮತ್ತು ಅನಿಲಗಳು ಧೂಮಕೇತುವಿನ ನ್ಯೂಕ್ಲಿಯಸ್ನ ಸುತ್ತ ಒಂದು ರೀತಿಯ ಮೋಡದ ರಚನೆಯನ್ನು ಸೃಷ್ಟಿಸುತ್ತವೆ. ಇದನ್ನು ಕೋಮ ಎಂದು ಕರೆಯಲಾಗುತ್ತದೆ. ಸೂರ್ಯನ ಶಾಖವು ಧೂಮಕೇತುವಿನ ಮಂಜುಗಡ್ಡೆಗಳನ್ನು ಅನಿಲಗಳಾಗಿ ಬದಲಾಯಿಸುವುದರಿಂದ ಕೋಮವು ದೊಡ್ಡದಾಗಿರುತ್ತದೆ. ಕೋಮ 100,000 ಕಿಲೋಮೀಟರ್ಗಳಷ್ಟು ವಿಸ್ತರಿಸಬಹುದು. ಸೂರ್ಯನ ಬೆಳಕು ಮತ್ತು ಹೆಚ್ಚಿನ ವೇಗದ ಸೌರಕಣಗಳ ಒತ್ತಡವು ಕೋಮದ ಧೂಳು ಮತ್ತು ಅನಿಲವನ್ನು ಆಸ್ಫೋಟಿಸಬಹುದು. ಧೂಮಕೇತುಗಳು ತಮ್ಮ ಮೇಲೆ ಬೀಳುವ ಬೆಳಕಿನ 4% ಮಾತ್ರ ಪ್ರತಿಫಲಿಸುತ್ತವೆ, ಉಳಿದವು ಹೀರಲ್ಪಡುತ್ತವೆ. ಚಿತ್ರ 3, ಧೂಮಕೇತುಗಳ ಸಂರಚನೆ ಈ ಥರ ಇರುತ್ತದೆ. ರೊಸೆಟ್ಟಾ ಪಿಲೆ ಅಭಿಯಾನ. ಚಿತ್ರ 4, ಡೀಪ್ ಇಂಪ್ಯಾಕ್ಟ್ ಅಭಿಯಾನ. ಸ್ಟಾರ್ಡಸ್ಟ್. ಇದೆಲ್ಲ ಸ್ಟಾರ್ಡಸ್ಟ್ ಅಭಿಯಾನ. ಚಿತ್ರ 6, ಕೋಮವನ್ನು ಜಲಜನಕದ ಅದೃಶ್ಯ ಪದರ ಸುತ್ತುವರೆದಿರುತ್ತದೆ. ಜಲಜನಕವು ನೀರಿನ ಅಣುಗಳಿಂದ ಬರಬಹುದು. ಇದು ಸಾಮಾನ್ಯವಾಗಿ ಅನಿಯಮಿತ ಆಕಾರವನ್ನು ಹೊಂದಿರುತ್ತದೆ, ಏಕೆಂದರೆ ಇದು ಸೌರ ಮಾರುತದಿಂದ ವಿರೂಪಗೊಳ್ಳುತ್ತದೆ. ಧೂಮಕೇತು ಸೂರ್ಯನನ್ನು ಸಮೀಪಿಸುತ್ತಿದ್ದಂತೆ ಜಲಜನಕದ ಹೊದಿಕೆ ದೊಡ್ಡದಾಗುತ್ತದೆ. ಕೋಮವು ಸ್ವಯಂಪ್ರಭೆಯನ್ನು ಹೊಂದಿಲ್ಲ. ಅದು ಚಂದ್ರನಂತೆ ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತದೆ. ಹ್ಯಾಲಿ ಧೂಮಕೇತುವಿನ
ಕಡಲೆಕಾಯಿ ಆಕಾರದ ನ್ಯೂಕ್ಲಿಯಸ್ ಕೇವಲ 15 ಕಿಲೋಮೀಟರ್ ಉದ್ದ ಮತ್ತು 8 ಕಿಲೋಮೀಟರ್ ಅಗಲವಿದೆ. ಸಣ್ಣ ಗಾತ್ರ ಮತ್ತು ಕಡಿಮೆ ದ್ರವ್ಯರಾಶಿಯ ಕಾರಣ ಅದರ ಗುರುತ್ವಾಕರ್ಷಣೆಯು ತುಂಬ ಕಡಿಮೆ ಇರುತ್ತದೆ. ಅಂದರೆ ನೀವು ಅದರ ಮೇಲ್ಮೈಯಿಂದ ಬಾಹ್ಯಾಕಾಶಕ್ಕೆ ಜಿಗಿಯಬಹುದು. ಬಾಲ ಕೋಮಾದಿಂದ ಹೊರತಳ್ಳಲ್ಪಡುವ ವಸ್ತುಗಳು ಉದ್ದವಾದ ಪ್ರಕಾಶಮಾನವಾದ ಬಾಲವನ್ನು ರೂಪಿಸುತ್ತವೆ. ಬಾಲವು ಸೂರ್ಯನಿಂದ ಲಕ್ಷಾಂತರ ಮೈಲುಗಳಷ್ಟು ದೂರಕ್ಕೆ ವಿಸ್ತರಿಸುತ್ತದೆ. ಧೂಮಕೇತುಗಳು ವಾಸ್ತವವಾಗಿ 2 ಬಾಲಗಳನ್ನು ಹೊಂದಿವೆ: ಧೂಳಿನ ಬಾಲ ಮತ್ತು ವಿದ್ಯುತ್ ಕಣಗಳ ಬಾಲ. ಧೂಮಕೇತು ಮತ್ತು ಸೂರ್ಯನ ನಡುವಿನ ಅಂತರ 3 ರಿಂದ 4 ಖಗೋಳಯಾನ AU ಅಂದರೆ ಆಸ್ಟ್ರಾನಾಮಿಕಲ್ ಯೂನಿಟ್ ಗಿಂತ ಕಡಿಮೆ ಇರುವಾಗ ನ್ಯೂಕ್ಲಿಯಸ್ನಿಂದ ಅನೇಕ ವಸ್ತುಗಳು ಬಾಷ್ಪೀಕರಿಸಲ್ಪಟ್ಟು ಹೊರಹರಿಯುತ್ತವೆ. ಇವು ಸರಿಸುಮಾರು 90% ಬಾಷ್ಪಶೀಲತೆಯನ್ನು ಉಂಟುಮಾಡುತ್ತವೆ. ಸೂರ್ಯನ ಕಣಗಳಿಂದ ದೂರ ತಳ್ಳಲ್ಪಡುವ ಈ ಕಣಗಳು ಒಂದೇ ದಿಕ್ಕಿಗೆ ಚಾಚಿಕೊಂಡು ಒಂದು ಖಗೋಳಮಾನ AU ಎಂದರೆ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ. ಒಂದು ಖಗೋಳಮಾನ AU ಎಂದರೆ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಸರಿಸುಮಾರು 14,97,871 ಕಿಲೋಮೀಟರ್. ಒಂದು ಖಗೋಳಮಾನ AU ಎಂದರೆ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಸರಿಸುಮಾರು 14,97,871 ಕಿಲೋಮೀಟರ್. ಈ ಕಣಗಳು ಒಂದೇ ದಿಕ್ಕಿಗೆ ಚಾಚಿಕೊಂಡು ನಮಗೆ ಬಾಲದಂತೆ ಕಾಣುತ್ತವೆ. ಹೀಗೆ ಗೋಚರಿಸುವ ಧೂಮಕೇತುವಿನ ಬಾಲವು ಹಲವಾರು ಮಿಲಿಯನ್ ಕಿಲೋಮೀಟರ್ಗಳವರೆಗೆ ವಿಸ್ತರಿಸಬಹುದು. ಇದು ಯಾವುದೇ ದುರ್ಬೀನಿನ ಸಹಾಯವಿಲ್ಲದೆ ಬರೀ ಕಣ್ಣಿಗೆ ಗೋಚರಿಸುವ ಧೂಮಕೇತುವಿನ ಅತ್ಯಂತ ಪ್ರಮುಖ ಭಾಗವಾಗಿದೆ. ಧೂಮಕೇತುವಿನ ಬಾಲವು ಸೂರ್ಯನಿಗೆ ಹತ್ತಿರವಾಗುತ್ತಿದ್ದಂತೆ ದೊಡ್ಡದಾಗುತ್ತದೆ ಮತ್ತು ಸೂರ್ಯನಿಂದ ದೂರ ಹೋದಂತೆ ಚಿಕ್ಕದಾಗುತ್ತದೆ. ಧೂಮಕೇತುಗಳು ಸಾಮಾನ್ಯವಾಗಿ ವಿದ್ಯುತ್ ಕಣಗಳ ಬಾಲ ಎಂದು ಕರೆಯಲ್ಪಡುವ ಎರಡನೇ ಬಾಲವನ್ನು ಹೊಂದಿರುತ್ತವೆ. ಪ್ಲಾಸ್ಮಾ ಗ್ಯಾಸ್ ಟೈಲ್ ಎಂದು ಕರೆಯುತ್ತಾರೆ. ಸೌರ ಮಾರುತವು ನ್ಯೂಕ್ಲಿಯಸ್ನ ಕಣಗಳನ್ನು ಅಯಾನೀಕರಣಗೊಳಿಸುತ್ತದೆ ಮತ್ತು ವಿದ್ಯುತ್ ಪೂರಿತ ಅನಿಲ ಕಣಗಳನ್ನು ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ನೀರು ನ್ಯೂಕ್ಲಿಯಸ್ನಿಂದ ಹೊರತಳ್ಳುತ್ತದೆ. ಧೂಮಕೇತು ಸೂರ್ಯನ ಹತ್ತಿರ ಬಂದಾಗ ಅದು ಸೂರ್ಯನಿಂದ ಪಡೆಯುವ ಶಾಖದಿಂದಾಗಿ ತನ್ನ ದ್ರವ್ಯರಾಶಿಯನ್ನು ಕಳೆದುಕೊಳ್ಳುತ್ತದೆ. ಈ ಪ್ರಕ್ರಿಯೆಯು ಉತ್ಪನ್ನಕ್ಕೆ ಸಬ್ಲಿಮೇಷನ್ ಒಂದು ಉದಾಹರಣೆಯಾಗಿದೆ. ಇದು ವಿದ್ಯುತ್ ಕಣಗಳ ಬಾಲವನ್ನು ರೂಪಿಸುತ್ತದೆ. ಈ ವಿದ್ಯುತ್ ಕಣಗಳ ಬಾಲ ಯಾವಾಗಲೂ ಸೌರಮಾರುತದ ದಿಕ್ಕಿನಲ್ಲೇ ಚಾಚಿಕೊಂಡಿರುತ್ತದೆ. ಸೂರ್ಯನ ಕಾಂತಕ್ಷೇತ್ರವು ವಿದ್ಯುತ್ ಕಣಗಳ ಬಾಲದ ಮೇಲೆ ಪ್ರಭಾವ ಬೀರುತ್ತದೆ. ಈ ಬಾಲವು ಸೂರ್ಯನ ಕಾಂತಕ್ಷೇತ್ರವನ್ನು ಅನುಸರಿಸುತ್ತದೆ. ಧೂಮಕೇತುವಿನ ಕಕ್ಷೆಯ ಗುಣಲಕ್ಷಣಗಳು. ಆಕಾಶಕಾಯಿಗಳು ಸಂಚರಿಸುವ ಪಥವನ್ನು ಕಕ್ಷೆ ಎನ್ನುತ್ತಾರೆ. ಧೂಮಕೇತುಗಳು ಕೂಡ ತಮ್ಮ ನಿರ್ದಿಷ್ಟ ಕಕ್ಷೆಯಲ್ಲಿ ಸಂಚರಿಸುತ್ತವೆ. ಆದರೆ ಇವುಗಳ ಕಕ್ಷೆ ಗ್ರಹಗಳ ಕಕ್ಷೆಗಿಂತ ಭಿನ್ನವಾಗಿರುತ್ತದೆ. ಧೂಮಕೇತುವಿನ ಕಕ್ಷೆಯು ಅತಿ ಉದ್ದವಾದ ದೀರ್ಘವೃತ್ತಾಕಾರದಲ್ಲಿರುತ್ತದೆ ಮತ್ತು ಅವುಗಳ ಕಕ್ಷಾ ಅವಧಿಯು ಅತಿ ದೀರ್ಘವಾಗಿರುತ್ತದೆ. ಚಿತ್ರ 7ರಲ್ಲಿ ಧೂಮಕೇತುಗಳ ಕಕ್ಷೆಯ ಪರಿಚಯವನ್ನು ಮಾಡಿಕೊಡಲಾಗಿದೆ. ಆಕಾಶಕಾಯಗಳು ತಮ್ಮ ನಿರ್ದಿಷ್ಟ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಲು ತೆಗೆದುಕೊಳ್ಳುವ ಸಮಯವನ್ನು ಕಕ್ಷಾ ಅವಧಿ ಎಂದು ಗುರುತಿಸಲಾಗುತ್ತದೆ. ಧೂಮಕೇತುವಿನ ಕಕ್ಷೆ ಈ ರೀತಿ ಇರುತ್ತದೆ. ಗ್ರಹಗಳ ಕಕ್ಷೆ. ಧೂಮಕೇತುಗಳ ಕಕ್ಷಾ ಅವಧಿಯು
ಕೆಲ ವರ್ಷಗಳಿಂದ ಹಿಡಿದು ಸಾವಿರಾರು ಮಿಲಿಯನ್ ವರ್ಷಗಳಾಗಿರಬಹುದು. ಕೆಲವು ಧೂಮಕೇತುಗಳು ಕಕ್ಷೆಯು ಚಿಕ್ಕದಾಗಿರುತ್ತದೆ. ಅವು ಕಡಿಮೆ ಸಮಯದಲ್ಲಿ ಸೂರ್ಯನ ಸುತ್ತ ಸುತ್ತುತ್ತವೆ. ಇತರ ಧೂಮಕೇತುಗಳು ತಮ್ಮ ಕಕ್ಷೆಯನ್ನು ಪೂರ್ಣಗೊಳಿಸಲು ನೂರಾರು ಸಾವಿರ ವರ್ಷಗಳನ್ನು ತೆಗೆದುಕೊಳ್ಳುತ್ತವೆ. ಕುತೂಹಲದ ವಿಷಯವೇನೆಂದರೆ ಧೂಮಕೇತುವಿನ ಬಾಲವು ಯಾವಾಗಲೂ ಅದರ ಕಕ್ಷೆಯ ಉದ್ದಕ್ಕೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿರುತ್ತದೆ. ಹೆಚ್ಚಿನ ಧೂಮಕೇತುಗಳು ಸೌರವ್ಯೂಹದ ಸಣ್ಣ ಭಾಗಗಳಾಗಿವೆ. ಅವುಗಳ ಕಕ್ಷೆಯ ಒಂದು ಭಾಗ ಸೂರ್ಯನ ಸಮೀಪವೆಂದರೆ ಕೆಲ ಮಿಲಿಯನ್ ಕಿಲೋಮೀಟರ್ಗಳು ಮತ್ತು ಕಕ್ಷೆಯ ಇನ್ನೊಂದು ಕೊನೆ ಸೂರ್ಯನಿಂದ ಹಲವಾರು ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿರುತ್ತದೆ. ಧೂಮಕೇತುಗಳನ್ನು ಸಾಮಾನ್ಯವಾಗಿ ಅವುಗಳ ಕಕ್ಷೆಯ ಅವಧಿಯ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ. ಅಲ್ಪಾವಧಿಯ ಧೂಮಕೇತುಗಳು ಇವು 200 ವರ್ಷಗಳಿಗಿಂತ ಕಡಿಮೆ ಕಕ್ಷಾ ಅವಧಿಯನ್ನು ಹೊಂದಿದ್ದು ತುಲನಾತ್ಮಕವಾಗಿ ಸಣ್ಣ ಕಕ್ಷೆಗಳನ್ನು ಹೊಂದಿರುತ್ತವೆ. ಅವುಗಳ ಕಕ್ಷಾ ಪರಿಧಿ ಸಾಮಾನ್ಯವಾಗಿ 10 ಖಗೋಳಮಾನಕ್ಕಿಂತ ಕಡಿಮೆ ಇರುತ್ತದೆ. ಸುಮಾರು 20 ವರ್ಷಕ್ಕಿಂತ ಕಡಿಮೆ ಕಕ್ಷಾ ಅವಧಿ ಹೊಂದಿರುವ ಧೂಮಕೇತುಗಳನ್ನು ಗುರುಗ್ರಹ ಸಂಬಂಧಿ ಜುಪಿಟರ್ ಫ್ಯಾಮಿಲಿ ಕಾಮೆಟ್ಸ್ ಧೂಮಕೇತುಗಳೆಂದು ಕರೆಯಲಾಗುತ್ತದೆ. ಇವು ಕೈಪರ್ ಪಟ್ಟಿಯಲ್ಲಿ ಉಗಮಗೊಳ್ಳುತ್ತವೆ. 20 ವರ್ಷದಿಂದ 200 ವರ್ಷದವರೆಗೆ ಕಕ್ಷಾವಧಿ ಹೊಂದಿರುವ ಧೂಮಕೇತುಗಳನ್ನು ಹ್ಯಾಲಿ ಟೈಪ್ ಕಾಮೆಟ್ಸ್ ಧೂಮಕೇತುಗಳೆಂದು ಗುರುತಿಸಲಾಗುತ್ತದೆ. ಇವು ಊರ್ಟ್ ಮೋಡದಲ್ಲಿ ಉಗಮಗೊಳ್ಳುತ್ತವೆ. ಚಿತ್ರ 8ರಲ್ಲಿ ಧೂಮಕೇತುಗಳ ಉಗಮ ತಾಣಗಳನ್ನು ಸೂಕ್ಷ್ಮವಾಗಿ ಚಿತ್ರಿಸಲಾಗಿದೆ. ದೀರ್ಘಾವಧಿಯ ಧೂಮಕೇತುಗಳು ಇವುಗಳನ್ನು ಬಹುತೇಕ ಐಸೋಟ್ರೋಪಿಕ್ ಧೂಮಕೇತುಗಳು ಎಂದು ಕರೆಯಲಾಗುತ್ತದೆ. ಇವುಗಳ ದೀರ್ಘ ವೃತ್ತವು ಹೆಚ್ಚು ಉದ್ದವಾಗಿರುತ್ತದೆ. ಇವು ಬೃಹತ್ ಕಕ್ಷೆಗಳನ್ನು ಹೊಂದಿದ್ದು ಧೂಮಕೇತುವಿನ ಕಕ್ಷೆಯಲ್ಲಿ ಸೂರ್ಯನಿಗೆ ಸಮೀಪದಲ್ಲಿರುವ ಬಿಂದುವನ್ನು ಪೆರಿಹೆಲಿಯನ್ ಎಂದು ಕರೆಯುತ್ತಾರೆ. ಅತ್ಯಂತ ದೂರದ ಬಿಂದುವನ್ನು ಅಪೇಲಿಯನ್ ಎಂದು ಕರೆಯುತ್ತಾರೆ. ಅಪೇಲಿಯನ್ ಸಾವಿರಾರು ಖಗೋಳಮಾನವನ್ನು ತಲುಪಬಹುದು. ಅದು ಅವುಗಳನ್ನು ಕುಬ್ಜ ಗ್ರಹವಾದ ಪ್ಲೂಟೋದ ಕಕ್ಷೆಯ ಆಚೆಗೆ ತೆಗೆದುಕೊಂಡು ಹೋಗುತ್ತದೆ. ಅವು ಆಕಾಶದಲ್ಲಿ ಯಾವುದೇ ನಿರ್ದಿಷ್ಟ ಬಿಂದುವಿನಿಂದ ಕಾಣಿಸಿಕೊಳ್ಳುತ್ತವೆ ಮತ್ತು ಬಹಳ ಅನಿರೀಕ್ಷಿತವಾಗಿರುತ್ತವೆ. ಕೈಪರ್ ಪಟ್ಟಿ ಇದು ಯುರೇನಸ್ಸು, ಸೂರ್ಯ, ಶನಿ, ನೆಪ್ಚೂನ್. ಊರ್ಟ್ ಮೋಡ ಧೂಮಕೇತುಗಳ ಉಗಮ ತಾಣಗಳು. ಈ ಮೊದಲೇ ಹೇಳಿರುವಂತೆ ಅಲ್ಪಾವಧಿಯ ಧೂಮಕೇತುಗಳು ಸೂರ್ಯನನ್ನು ಪರಿಭ್ರಮಿಸಲು 200 ವರ್ಷಗಳಿಗಿಂತ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅನೇಕ ಸಂದರ್ಭಗಳಲ್ಲಿ ಅವುಗಳ ಆಗಮನವನ್ನು ಮೊದಲೇ ಊಹಿಸಬಹುದು, ಏಕೆಂದರೆ ಅವುಗಳು ಈ ಮೊದಲು ಹಾದು ಹೋಗಿವೆ. ದೀರ್ಘಾವಧಿಯ ಧೂಮಕೇತುಗಳ ಆಗಮನವನ್ನು ಊಹಿಸುವುದು ಕಷ್ಟ. ಅವುಗಳಲ್ಲಿ ಹಲವು ಸೂರ್ಯನಿಂದ ಸುಮಾರು 1,00,000 ಖಗೋಳಮಾನಗಳಷ್ಟು ದೂರವಿರುವ ಊರ್ಟ್ ಮೋಡ ಎಂಬ ಪ್ರದೇಶದಿಂದ ಬರುತ್ತವೆ. ಈ ಊರ್ಟ್ ಮೋಡದ ಧೂಮಕೇತುಗಳು ಸೂರ್ಯನ ಸುತ್ತ ಒಂದು ಪ್ರವಾಸವನ್ನು ಪೂರ್ಣಗೊಳಿಸಲು 30 ಮಿಲಿಯನ್ ವರ್ಷಗಳಷ್ಟು ಸಮಯ ತೆಗೆದುಕೊಳ್ಳಬಹುದು ಎಂದು ಅಂದಾಜು ಮಾಡಲಾಗಿದೆ. ಧೂಮಕೇತುಗಳು ಸಾಮಾನ್ಯವಾಗಿ ಸೂರ್ಯನಿಂದ ಸುರಕ್ಷಿತ ದೂರದಲ್ಲಿ ಚಲಿಸುತ್ತವೆ. ಉದಾಹರಣೆಗೆ ಪ್ರಸಿದ್ಧ ಧೂಮಕೇತು ಹ್ಯಾಲಿ ಸೂರ್ಯನಿಗೆ ಅತಿ ಸಮೀಪವೆಂದರೆ 89 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುತ್ತದೆ. ಆದರೆ ಸನ್ ಗ್ರೇಜರ್ಗಳು ಎಂದು ಕರೆಯಲ್ಪಡುವ ಒಂದು ಪ್ರಭೇದದ ಕೆಲವು ಧೂಮಕೇತುಗಳು ನೇರವಾಗಿ ಸೂರ್ಯನಿಗೆ ಅಪ್ಪಳಿಸುತ್ತವೆ ಅಥವಾ ಅವು ಸೂರ್ಯನಿಂದ ಒಡೆದು ಆವಿಯಾಗುವಷ್ಟು ಹತ್ತಿರ ಹೋಗುತ್ತವೆ. ಧೂಮಕೇತುಗಳು ತಮ್ಮ ಕಕ್ಷೆಯಲ್ಲಿ ಪರಿಭ್ರಮಿಸುವಾಗ ಬೇರೆ ಗ್ರಹಗಳ ಆಕರ್ಷಣೆಗೆ ಒಳಗಾಗಬಹುದು. ಅದು ಅವುಗಳ ಕಕ್ಷೆಯಲ್ಲಿ ಮಾರ್ಪಾಡುಗಳನ್ನು ತರಬಲ್ಲದು. ಉದಾಹರಣೆಗೆ ಗುರುಗ್ರಹವು
ಉದಾಹರಣೆಗೆ ಗುರುಗ್ರಹವು ಬೇರೆ ಗ್ರಹಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಗುರುತ್ವಾಕರ್ಷಣಾ ಬಲವನ್ನು ಹೊಂದಿದೆ. ಧೂಮಕೇತುಗಳು ಅದರ ಸಮೀಪ ಹಾದು ಹೋಗುವಾಗ ಅದರ ಆಕರ್ಷಣೆಗೆ ಒಳಗಾಗಿ ಅದರತ್ತ ಸೆಳೆಯಲ್ಪಡುತ್ತವೆ. ಪ್ರಸಿದ್ಧ ಹ್ಯಾಲಿ ಕಾಮೆಟ್ ಪ್ರತಿ 75 ಅಥವಾ 76 ವರ್ಷಗಳಿಗೊಮ್ಮೆ ಗೋಚರಿಸುತ್ತದೆ. ಅಕ್ಟೋಬರ್ನಲ್ಲಿ ಸಂಭವಿಸುವ ಒರಿಯಾನಿಡ್ ಉಲ್ಕಾಪಾತಕ್ಕೆ ಇದು ಕಾರಣವಾಗಿದೆ. ಇದು ಕೊನೆಯ ಬಾರಿಗೆ ಏಪ್ರಿಲ್ 1986ರಲ್ಲಿ ಕಾಣಿಸಿಕೊಂಡಿತು. ಮುಂದೆ ಯಾವಾಗ ಗೋಚರಿಸುತ್ತದೆ ಎಂದು ನೀವೇ ಲೆಕ್ಕ ಹಾಕಿ ನೋಡಿ ಉತ್ತರ ಕೊನೆಯ ಪುಟದಲ್ಲಿ. ಆಗ ಅವು ಗುರುಗ್ರಹಕ್ಕೆ ಅಪ್ಪಳಿಸಿ ಚೂರು ಚೂರಾಗಬಹುದು. ಶೂಮೇಕರ್ ಲೆವಿ 9 ಧೂಮಕೇತುವು ಜುಲೈ 1994ರಲ್ಲಿ ಇದೇ ರೀತಿಯಾಗಿ ಗುರುಗ್ರಹಕ್ಕೆ ಅಪ್ಪಳಿಸಿ 20 ತುಂಡುಗಳಾಗಿ ಒಡೆಯಲ್ಪಟ್ಟಿತು. ಇದು ಧೂಮಕೇತುಗಳ ಕಕ್ಷೆಯ ಮೇಲೆ ಅಂತರ್ಗ್ರಹ ಪರಿಣಾಮಗಳ ಒಂದು ಅತ್ಯಂತ ಅದ್ಭುತ ಉದಾಹರಣೆಯಾಗಿದೆ. ಇತ್ತೀಚೆಗೆ ಧೂಮಕೇತು ಲೀನಿಯರ್ ಸಹ ಸೂರ್ಯನನ್ನು ಹಾದು ಹೋದಾಗ ಸೂರ್ಯನ ಗುರುತ್ವಾಕರ್ಷಣೆಯಿಂದ ಚೂರುಗಳಾಗಿ ಒಡೆಯಿತು. ಈ ಧೂಮಕೇತುಗಳು ಎಲ್ಲಿಂದ ಬರುತ್ತವೆ, ಎಲ್ಲಿ ಉಗಮಗೊಳ್ಳುತ್ತವೆ ಎನ್ನುವುದನ್ನು ಅರಿಯೋಣ. ಈ ಪ್ರಶ್ನೆಗೆ 2 ಉತ್ತರಗಳಿವೆ. ಧೂಮಕೇತುಗಳು ಕೈಪರ್ ಪಟ್ಟಿ ಮತ್ತು ಊರ್ಟ್ ಮೋಡ ಎನ್ನುವ 2 ಜಾಗಗಳಿಂದ ಬರುತ್ತವೆ. ಗುರುಗ್ರಹದಲ್ಲಿ ಗುರುತ್ವಾಕರ್ಷಣೆ ಬಲ 24.79 ಮೀಟರ್/ಸೆಂಟಿಮೀಟರ್² ನಷ್ಟಿರುತ್ತದೆ. ಅಂದರೆ ಭೂಮಿಗಿಂತ 9.8 ಮೀಟರ್²ಸೆಂಟಿ 2.5 ಪಟ್ಟು ಅಧಿಕ. ಕೈಪರ್ ಪಟ್ಟಿ ಬೆಲ್ಟ್. ಕೈಪರ್ ಪಟ್ಟಿ ಸೌರವ್ಯೂಹದ ಒಂದು ಪ್ರದೇಶವಾಗಿದ್ದು ಅದು ನೆಪ್ಚೂನನ ಕಕ್ಷೆಯ ಆಚೆಗೆ ಇದೆ. ಇದು ಕ್ಷುದ್ರ ಗ್ರಹ ಪಟ್ಟಿಗಿಂತ ದೊಡ್ಡದು. ಕೈಪರ್ ಪಟ್ಟಿಯು ಕುಬ್ಜ ಗ್ರಹಗಳಾದ ಪ್ಲೂಟೋ ಮತ್ತು ಎರಿಸ್ನಂತಹ ಕೆಲವು ದೊಡ್ಡ ವಸ್ತುಗಳನ್ನು ಒಳಗೊಂಡಂತೆ ಲಕ್ಷಾಂತರ ಹಿಮಾವೃತ ವಸ್ತುಗಳನ್ನು ಒಳಗೊಂಡಿದೆ. ಈ ಪಟ್ಟಿಯು ಸೂರ್ಯನಿಂದ 30 ಖಗೋಳಮಾನ ದೂರದಲ್ಲಿ ಆರಂಭಗೊಂಡು 50 ಖಗೋಳಮಾನ ದೂರದವರೆಗೆ ವಿಸ್ತರಿಸಿದೆ. ಅಲ್ಪಾವಧಿಯ ಧೂಮಕೇತುಗಳು ಕೈಪರ್ ಪಟ್ಟಿಯಿಂದ ಬರುತ್ತವೆ. ಕೈಪರ್ ಪಟ್ಟಿಯಲ್ಲಿ ವಸ್ತುಗಳು ಕೆಲವೊಮ್ಮೆ ಸೌರಮಂಡಲದ ಬೇರೆ ಬೇರೆ ಆಕಾಶಕಾಯಗಳ ಗುರುತ್ವಾಕರ್ಷಣೆಯ ಪ್ರಭಾವಕ್ಕೆ ಒಳಗಾಗಿ ಸೂರ್ಯನ ಹತ್ತಿರ ತರುವ ಕಕ್ಷೆಗಳಿಗೆ ತಳ್ಳಲ್ಪಡುತ್ತವೆ. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸುತ್ತಿದ್ದೇನೆ. ತದನಂತರ ಮುಂದಿನ ಭಾಗವನ್ನು ಮುಂದಿನ ಸರಣಿಕೆಯಲ್ಲಿ ನೋಡೋಣ.